ಯಾರು ಹೊಸ ಚಾನೆಲ್ ಮಾಡಿದ್ದೀರಾ ಹಾಗೂ ಕೂಡ ಯಾರ ಚಾನೆಲ್ ಮಾನಿಟೈಸೇಷನ್ ಆಗುವ ಒಂದು ಸಮಯದಲ್ಲಿದೆ ಈ ವಿಡಿಯೋ ಅಂಥವ್ರ ಚಾನೆಲ್ಸ್ಗೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂದರೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಒಂದು ಸ್ಟ್ರಿಕ್ಟ್ ಪಾಲಿಸಿ, ಯೂಟ್ಯೂಬರ್ ಸ್ಟ್ರಿಕ್ಟ್ ಪಾಲಿಸಿ ಇದು ಕಂಪಲ್ಸರಿ ಮಾಡಲೇಬೇಕು. ಅದೇನಂತ ಅಂದರೆ ಅಡ್ವಾನ್ಸ್ ಫೀಚರ್ ಹೇಗೆ ಆನ್ ಮಾಡೋದು, ಯಾವ ರೀತಿ ಮಾಡೋದು ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಈ ವಿಡಿಯೋದಲ್ಲಿ. ಇದಕ್ಕೆ ಎಲ್ಲ ಒಂದು ಕಾಂಟೆಂಟ್ ಕ್ರಿಯೇಟರ್ಸ್ ಆಗಲಿ ಯೂಟ್ಯೂಬರ್ ಆಗಲಿ ತುಂಬ ಇಂಪಾರ್ಟೆಂಟ್ ಈ ಒಂದು ವಿಡಿಯೋ. ಅದಕ್ಕೆ ನೀವೇನು ಮಾಡಬೇಕಂತ ಅಂದರೆ ವಿಡಿಯೋ ಲೈಕ್ ಕೊಟ್ಟಿಲ್ಲ ಅಂತಂದರೆ ಲೈಕ್ ಕೊಡಿ, ಹಾಗೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ರೀತಿ ಸೂಪರ್ ಆಗಿರೋ ಒಂದು ಕಾಂಟೆಂಟ್ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಷ್ಟೇ ಅಲ್ಲ, ಫ್ರೀಯಾಗಿ ಕೂಡ ಹೆಲ್ಪ್ ಮಾಡ್ತೀನಿ ಫ್ರೆಂಡ್ಸ್. ಹೌದು, 24/7 ಹೆಲ್ಪ್ ಮಾಡ್ತೀನಿ. ನಿಮಗೆ ನಂಬರ್ ಕೊಟ್ಟಿರ್ತೀನಿ ಕೆಳಗಡೆ, ಈ ನಂಬರ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ 200% ನಿಮಗೆ ರಿಪ್ಲೈ ಮಾಡ್ತೀನಿ. ಬನ್ನಿ ನಮ್ಮ ಒಂದು ಕಾಂಟೆಂಟ್ ಬಗ್ಗೆ ಹೋಗೋಣ. ಈ ಪರ್ಟಿಕ್ಯುಲರ್ ಅಡ್ವಾನ್ಸ್ ಫೀಚರಲ್ಲಿ ಸ್ಕ್ರೀನಲ್ಲಿ ತೋರಿಸ್ತೀನಿ ನೋಡಿ, 3 ಸ್ಟೆಪ್ ಇದೆ. ಇದರಲ್ಲಿ ಮೊದಲೇ ಸ್ಟೆಪ್ ಮಾತಾಡಬೇಕಂತ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಏನಂತ ಅಂದರೆ ಸ್ಟ್ಯಾಂಡರ್ಡ್ ಫೀಚರ್ಸ್ ಇದು ನಾರ್ಮಲಿ ಡಿಫಾಲ್ಟ್, ಇದು ಎನೇಬಲ್ ಅಂದರೆ ಆನ್ ಇರುತ್ತೆ. ಮಿಕ್ಕಿದ 2 ಸ್ಟೆಪ್ಪು ಅದು ಎಲಿಜಿಬಲ್ ಇರುತ್ತೆ, ಅದು ಆಫ್ ಇರುತ್ತೆ. ನಾವು ಆನ್ ಮಾಡ್ಕೊಬೇಕು. ಆನ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ಈ ಪರ್ಟಿಕ್ಯುಲರ್ ಸೆಟ್ಟಿಂಗ್ ಐತಲ್ಲ, ಡಿಫಾಲ್ಟ್ ಸೆಟ್ಟಿಂಗ್, ಇದು ಕೂಡ ಡಿಸೇಬಲ್ ಆಗ್ಬೋದು. ಯಾವ ರೀತಿ ಅಂತ ಅಂದರೆ ಸಿಂಪಲ್. ಅದೇನೋ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್, ನಿಮ್ಮ ಚಾನಲ್ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇದ್ದರೆ ಇದು ಡಿಸೇಬಲ್ ಆಗಿಬಿಡುತ್ತೆ. ಇಲ್ಲಪ್ಪ ಬರುತ್ತೆ ನಂದು ಯಾವುದು ಚಾನಲ್ಲಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದಿಲ್ಲ, ಆ್ಯಕ್ಟಿವ್ ಇಲ್ಲ ಅಂತ ಅಂದರೆ ಓಕೆ, ಇದು ಅನೇಬಲ್ ಇರುತ್ತೆ. ಮತ್ತು ಎರಡನೆಯ ಸ್ಟೆಪ್ ಬಗ್ಗೆ ಮಾತಾಡಬೇಕಂತ ಅಂದರೆ ಈ ಸ್ಟೆಪ್ ಬಂದ್ಬಿಟ್ಟು ಏನಂತ ಅಂದರೆ ಈ ಸ್ಟೆಪ್ ಇದೆಯಲ್ಲ, ನೀವು ಫೋನ್ ವೆರಿಫೈ ಮಾಡಬೇಕಂದ್ರೆ ಇಮಿಡಿಯೇಟ್ ಫೀಚರ್ಸ್ ಇದು. ಜಸ್ಟ್ ನೀವು ಫೋನ್ ವೆರಿಫಿಕೇಶನ್ ಮಾಡಬೇಕಷ್ಟೇ. ಫೋನ್ ವೆರಿಫೈ ಫೋನ್ ಅಂತ ಇರುತ್ತೆ. ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟರೆ ಹೊಸ ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಟೈಪ್ ಮಾಡಿಬಿಟ್ಟು ಎಂಟರ್ ಕೊಟ್ಟಾಗ ನಿಮ್ಮ ಮೊಬೈಲ್ ನಂಬರ್ಗೆ 6 ಡಿಜಿಟ್ OTP ಅಥವಾ ವೆರಿಫಿಕೇಶನ್ ಕೋಡ್ ನಿಮಗೆ ಬರುತ್ತೆ. ಆ ಕೋಡ್ ಇದೆಯಲ್ಲ, ನೀವು ಅದನ್ನ ಕಾಪಿ ಮಾಡಿಕೊಂಡು 6 ಡಿಜಿಟ್ ಕೋಡ್ ಇತ್ತಲ್ಲ ಅಲ್ಲಿ ಬರುತ್ತಲ್ಲಿ ಬ್ಲ್ಯಾಂಕ್ ಇರುತ್ತಲ್ಲಿ ಅಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ಡನ್ ಅಂತ ಕೊಡಬೇಕು. ಡನ್ ಅಂತ ಕೊಟ್ಟಾಗ ಈ ಸ್ಟೆಪ್ಪು ಮುಗ್ದೋಗ್ಬಿಡುತ್ತೆ. ಈಸಿ. ಫಸ್ಟ್ ಸ್ಟೆಪ್ಸ್ ಆರಾಮಾಗಿ ಎನೇಬಲ್ ಆಗಿಬಿಡುತ್ತೆ. ಆದರೆ 3ನೇ ಸ್ಟೆಪ್ ಇದೆಯಲ್ಲ, ಇದೇ ಗೋಲ್ಡ್ ಅಂತಲೇ ಹೇಳ್ಬೋದು. ಅದು ಅಡ್ವಾನ್ಸ್ ಫೀಚರ್ಸ್ ಸೆಟ್ಟಿಂಗ್ಸ್. ಇದನ್ನ ಮಾಡ್ಕೊಬೇಕು. 90% ಜನ 90% ಇಲ್ಲೇ ತಪ್ಪು ಮಾಡೋದು. ಅದೇನು ತಪ್ಪು ಅಂತ ಹೇಳ್ತೀನಿ ನಿಮಗೆ. ಇದರ 3 ಆಪ್ಷನ್ ಇದೆ: ವಿಡಿಯೋ ವೆರಿಫಿಕೇಶನ್, ವ್ಯಾಲಿಡ್ ID, ಬಿಲ್ ಚಾನಲ್ ಹಿಸ್ಟ್ರಿ. ವಿಡಿಯೋ ವೆರಿಫಿಕೇಶನ್ ಬಗ್ಗೆ ಮಾತಾಡಬೇಕಂತ ಅಂದರೆ ವಿಡಿಯೋ ವೆರಿಫಿಕೇಶನ್ ಬಂದ್ಬಿಟ್ಟು ಏನಂತ ಅಂದರೆ, ಸಪೋಸ್ ವಿಡಿಯೋ ವೆರಿಫಿಕೇಶನ್ ಮೇಲೆ ಕ್ಲಿಕ್ ಕೊಡ್ತೀರಾ, ಹೊಸ ಇಂಟರ್ಫೇಸ್ ಓಪನ್ ಆಗುತ್ತೆ. ಅದೇನೆಂದರೆ ಸೆಂಡ್ ಆನ್ ಇಮೇಲ್ ಲಿಂಕ್, ಅಂದರೆ ಈ ನಿಮ್ಮ ಒಂದು ಪರ್ಟಿಕ್ಯುಲರ್ ಮೇಲ್ಗೆ ಲಿಂಕ್ ಕಳಿಸ್ತಾರೆ ನಿಮಗೆ. ಲಿಂಕ್ ಮೇಲೆ ಕ್ಲಿಕ್ ಕೊಟ್ಟರೆ ಆ ಪರ್ಟಿಕ್ಯುಲರ್ ವಿಡಿಯೋ ವೆರಿಫಿಕೇಶನ್ ಮಾಡೋ ವೆಬ್ಸೈಟ್ಗೆ ಕರ್ಕೊಂಡೋಗುತ್ತೆ. ಅಥವಾ ಸ್ಕ್ಯಾನ್ ಮಾಡ್ಬೋದು QR ಕೋಡ್ನ. ಇನ್ಸ್ಟೆಡ್ ಸ್ಕ್ಯಾನ್ ಮಾಡ್ಕೊಂಡಾಗ ಆ ವೆಬ್ಸೈಟ್ ಕರ್ಕೊಂಡೋಗುತ್ತೆ. ಎರಡರಲ್ಲಿ ಒಂದಾದರೂ ಮಾಡ್ಬೋದು ನೀವು. ಆ ವೆಬ್ಸೈಟ್ಗೆ ಹೋದಾಗ ನೀವೇನು ಮಾಡಬೇಕು, ಇನ್ಸ್ಟ್ರಕ್ಷನ್ ಫಾಲೋ ಮಾಡಬೇಕು. ಸ್ಕ್ರೀನ್ ತೋರಿಸಿ ನೋಡಿ, ನಮ್ಮ ತಂದೆ ಮಾಡ್ತಿದ್ದಾರೆ. ಇನ್ಸ್ಟ್ರಕ್ಷನ್ ಎಲ್ಲ ಫಾಲೋ ಮಾಡಬೇಕು. ಫಸ್ಟ್ ಏನು ಮಾಡಬೇಕು, ನೀವು ಕ್ಯಾಮ್ರಾನ ಕ್ಲಿಯರಾಗಿ ಕಾಣಿಸ್ಬೇಕು. ಆ ಸರ್ಕಲ್ ಐತಲ್ಲ, ಸರ್ಕಲ್ ಒಳಗೆ ನೀವು ಕ್ಲಿಯರಾಗಿ ಕಾಣಿಸ್ಬೇಕು. ಓಕೆ, ಕ್ಲಿಯರ್ ಆಗಿರ್ಬೇಕು. ನೀವು ಸರ್ಕಲಲ್ಲಿ ನೀವು ಕ್ಲಿಯರಾಗಿ ಬೀಳ್ಬೇಕು ಸರ್ಕಲಲ್ಲಿ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಮುಂದೆ ನೋಡ್ಬೇಕು. ಸ್ಟ್ರೇಟ್ ಕ್ಯಾಮ್ರಾದಲ್ಲಿ ನೀವು ಈ ಥರ ನೋಡಬೇಕಾಗುತ್ತೆ. ಆ ಥರ ನೀವು ಮುಂದೆ ನೋಡಬೇಕು. ಮುಂದೆ ನೋಡ್ಬಿಟ್ಟು ನೀವು ಸ್ಟ್ರೇಟ್ ಆಗಿತ್ತಂತ ಅಂದರೆ ನಿಮ್ಮೊಂದು ಪರ್ಟಿಕ್ಯುಲರ್ ಏನೈತೆ ಕ್ಯಾಮ್ರಾ ನೀವು ಸ್ಟ್ರೇಟಾಗಿ ನೋಡ್ತಾ ಇದ್ದೀರಾ, ಸರ್ಕಲಲ್ಲಿ ಫಿಟ್ ಆಗೈತಂತ ಅಂದರೆ ಆವಾಗ ನಿಮಗೆ ಇನ್ನೊಂದು ಇನ್ಸ್ಟ್ರಕ್ಷನ್ ಬರ್ತದೆ. ಏನಂದರೆ ಲೆಫ್ಟ್ ತಿರುಗಿ, ರೈಟ್ ತಿರುಗಿ, ಅಪ್ ತಿರುಗಿ, ಡೌನ್ ತಿರುಗಿ ಅಂತ. ನೋಡಿ ನಮ್ಮ ತಂದೆ ಹೇಗೆ ಮಾಡ್ತಾರೆ, ಲೆಫ್ಟು, ಅಪ್ಪು, ಡೌನು, ರೈಟು, ಈ ರೀತಿ ಏನು ಇನ್ಸ್ಟ್ರಕ್ಷನ್ ಕೊಡುತ್ತದ ನೀವು ಫಾಲೋ ಮಾಡಬೇಕು. ಫಾಲೋ ಮಾಡಿಲ್ಲ ಅಂದರೆ ಸ್ಕ್ರೀನ್ ತೋರಿಸಿ ನೋಡ್ತಿರ್ಬೋದಲ್ಲ, ನಮ್ಮ ತಂದೆ ತುಂಬ ಟ್ರೈ ಮಾಡಿದ್ರು, ಒಂದೊಂದು ಸತಿ ರಾಂಗ್ ಬಂತಂತಲೇ ಹೇಳ್ಬೋದು. ಹೌದು, ಈ ಥರ ಕೂಡ ಆಗ್ಬೋದು. ಅದಕ್ಕೆ ಹೇಳ್ತಾ ಇರೋದು ಕ್ಲೀನಾಗಿ ಮಾಡಬೇಕು ವೆರಿಫಿಕೇಶನ್. ಕ್ಲೀನಾಗಿ ಏನೇನು ಹೇಳ್ತಾರೆ ಸ್ಟೆಪ್ಪು ಅದನ್ನ ಫಾಲೋ ಮಾಡಿ. ಈ ಪಾಯಿಂಟ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಆವಾಗ ರಿವ್ಯೂಗೆ ತೊಗೊಂಡಾಗ ಇಲ್ಲೂ ಪಾಲಿಸಿ ಇದೆ. 24 hours ರಿವ್ಯೂ ಮಾಡ್ತಾ ಇರ್ತಾರೆ. ಅದೇನೆಂದರೆ ಪಾಲಿಸಿ ಏನಂತ ಅಂದರೆ ನಿಮ್ಮ ಒಂದು ಪರ್ಟಿಕ್ಯುಲರ್ ಮುಖ ಐತಲ್ಲ ಕ್ಲೀನಾಗಿ ಬೀಳಬೇಕು. ಲೈಟಿಂಗ್ ಕಂಡೀಷನ್ ಎಲ್ಲ ಚೆನ್ನಾಗಿರ್ಬೇಕದು. ಪಾಯಿಂಟ್ 1. ಪಾಯಿಂಟ್ ಬಂದ್ಬಿಟ್ಟು ಎಲ್ಲಿ ಬೇಕಾದರೂ ನೀವು ಬೇಕಾದ್ರೆ ವಿಡಿಯೋ ವೆರಿಫಿಕೇಶನ್ ಮಾಡ್ಬೋದು. ಒಂದೇನಂತ ಅಂದರೆ ಬ್ಯಾಕ್ಗ್ರೌಂಡ್, ಹಿಂದೆ ಬ್ಯಾಕ್ಗ್ರೌಂಡ್ ಐತಲ್ಲ ಯಾರು ಇರಬಾರ್ದು. ಮನುಷ್ಯ ಇರಬಾರ್ದು, ಪಶು ಇರಬಾರ್ದು, ಪಕ್ಷಿನೂ ಇರಬಾರ್ದು. ಅಂದರೆ ಆ್ಯನಿಮಲ್ಸು, ಮನುಷ್ಯ ಮತ್ತು ಪಕ್ಷಿಗಳು ಇದೆಲ್ಲ ಇರಬಾರ್ದು.
ನೀವು ಒಬ್ಬರೇ ಇರಬೇಕು ವೆರಿಫಿಕೇಶನ್ ಮಾಡ್ತಾ ಇದ್ದಾಗ, ನಿಮ್ಮ ಫೇಸ್ ಮಾತ್ರ ಕ್ಲಿಯರ್ ಆಗಿ ಕಾಣಿಸ್ಬೇಕು. ಇಷ್ಟಿದ್ರೆ ಸಕ್ಸಸ್ಫುಲ್ ಆಗುತ್ತೆ, ಇಲ್ಲಾಂದ್ರೆ ರಿಜೆಕ್ಟ್ ಆಗುತ್ತೆ. ಯಾರ ಫೇಸ್ಲೆಸ್ ಚಾನಲ್ ಮಾಡ್ತಿದ್ದೀರಾ ಇದು ಮಾತ್ರ ಮಾಡಲೇಬೇಕು, ಇದು ಕಂಪಲ್ಸರಿ. ಇದೊಂದು ಪಾಯಿಂಟ್ನ ಮೈಂಡಲ್ಲಿ ಇಟ್ಕೊಳ್ಳಿ. ವೆರಿಫಿಕೇಶನ್ ಮಾಡಬೇಕು ಕಂಪಲ್ಸರಿ. ಏನೇನು ರೂಲ್ಸ್ ಇದೆ ಅಂತ ಇನ್ನೂ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಲಾಸ್ಟಲ್ಲಿ. ನೆಕ್ಸ್ಟ್ ಎರಡನೇ ಬಂದ್ಬಿಟ್ಟು ವ್ಯಾಲಿಡ್ ಐ ಡಿ. ವ್ಯಾಲಿಡ್ ಐ ಡಿ ಅಂತ ಅಂದರೆ ಐ ಡಿ ವೆರಿಫಿಕೇಶನ್ ಥರ ಇದೆ ಆಲ್ಮೋಸ್ಟ್. ನೀವೇನು ಮಾಡಬೇಕಂತ ಅಂದರೆ ವ್ಯಾಲಿಡ್ ಐ ಡಿ ಕ್ಲಿಕ್ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕೊಟ್ಟರೆ ನಿಮ್ಗೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಬ್ಯಾಕ್ ಕ್ಯಾಮ್ರಾ ಓಪನ್ ಆಗುತ್ತೆ. ಬ್ಯಾಕ್ ಕ್ಯಾಮ್ರಾ ಓಪನ್ ಆದಾಗ ಅವಾಗ ನೀವೇನು ಮಾಡಬೇಕು, ಒಂದು ಡಾಕ್ಯುಮೆಂಟ್ ಇರುತ್ತೆ. ಉದಾಹರಣೆಗೋಸ್ಕರ ಪಾನ್ ಕಾರ್ಡ್ ಆಗಲಿ, DL ಆಗಲಿ, ಪಾಸ್ಪೋರ್ಟ್ ಆಗಲಿ. ನಾನು ಕೇಳಿದ್ರೆ ಪಾನ್ ಕಾರ್ಡ್ ಯೂಸ್ ಮಾಡಿ ಬೆಸ್ಟು. ಪಾನ್ ಕಾರ್ಡ್ ಐತಲ್ಲ ಕೆಳಗಡೆ ಇಟ್ಬಿಟ್ಟಿದ್ದ ಫೋಟೋ ತೊಗೊಬೇಕು. ನೀವು ಫೋಟೋ ತೊಗೊಂಡು ಸಬ್ಮಿಟ್ ಮಾಡಿ, ಕ್ಲೀನಾಗಿ ಫೋಟೋ ತೊಗೊಂಡು ಫೋಟೋ ಕ್ಲೀನಾಗಿ ಬೀಳಿರಬೇಕು. ಅಕಸ್ಮಾತ್ ಒಂದು ಸೈಡ್ ಆದ್ರೂ ಮಿಸ್ ಆದ್ರೂ ಕಲೆಕ್ಟಾಗಿ ಬೀಳಿಲ್ಲ ಅಂತಂದ್ರೆ ಫೋಟೋ ರಿಜೆಕ್ಟ್ ಆಗುತ್ತೆ. ಅಂತಂದರೆ ಯೂಟ್ಯೂಬ್ ಅವರು ಇದನ್ನ ಅಕ್ಸೆಪ್ಟ್ ಮಾಡೋದು ರಿಜೆಕ್ಟ್ ಮಾಡೋದಂತ ಆಟೋಮೇಟೆಡ್ AI ಕೊಟ್ಟಿದ್ದಾರೆ ಇದನ್ನ. ಅದಕ್ಕೇನೆ ಒಂದು ಸೈಡ್ ಆದರೂ ಕಟ್ಟಾದ್ರೂ ರಿಜೆಕ್ಟ್ ಮಾಡ್ಬಿಡುತ್ತೆ. ಅದಕ್ಕೆ ಹೇಳ್ತಿರೋದು ಕರೆಕ್ಟಾಗಿ ನಾವು ಮಾಡಬೇಕಾಗುತ್ತೆ. ಆದರೆ ಅಷ್ಟು ನಾವು ಸಜೆಷನ್ ಮಾಡೋಕ್ಕೆ ಹೋಗಲ್ಲ. ಇಲ್ಲ ಬರೋದು ನಂಗೆ ಇದು ಅರ್ಥ ಆಗಲಿಲ್ಲ. ಇನ್ನೊಂದೇನಿದೆ ಅಂತ ಅಂದರೆ ಬಿಲ್ಡ್ ಚಾನಲ್ ಹಿಸ್ಟ್ರಿ. ಇದು ಸೇಫೆಸ್ಟ್ ವೇ ಅಂತಲೇ ಹೇಳ್ಬೋದು. ಬಿಲ್ಡ್ ಚಾನಲ್ ಹಿಸ್ಟ್ರಿ ಅಂತ ಅಂದರೆ ನೀವು ಅದ್ರ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕೊಟ್ಬಿಟ್ರೆ ಡನ್ ಅಂತ ಕೊಟ್ಬಿಟ್ರೆ ಮುಗೀತು. ಅಷ್ಟೇ ಇಲ್ಲ, ನೀವೇನು ಮಾಡಬೇಕಂತ ಅಂದರೆ ದಿನ ವಿಡಿಯೋ ಅಪ್ಲೋಡ್ ಮಾಡಬೇಕು, ಅಥವಾ ದಿನ ಬಿದ್ದ ದಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಬೇಕು. 2 ತಿಂಗಳವರೆಗೂ ಯೂಟ್ಯೂಬರ್ ನೋಡ್ತಾರೆ ಏನು ಅಪ್ಲೋಡ್ ಮಾಡ್ತಿದ್ದಾರೆ ವಿಡಿಯೋ, ನಿಮ್ಮ ಕಾಂಟೆಂಟ್ ಮೇಲೆ ಅಪ್ಲೋಡ್ ಮಾಡ್ತಿರೋ ವಿಡಿಯೋ ಅಂತ ನೋಡ್ಬಿಟ್ಟು ನಿಮಗೆ ಬಿಲ್ಡ್ ಚಾನಲ್ ಹಿಸ್ಟ್ರಿ ಏನಿದೆ ಅಡ್ವಾನ್ಸ್ ಫೀಚರ್ಸು ಅದನ್ನ ನಿಮಗೆ ವೆರಿಫಿಕೇಶನ್ ಡನ್ ಮಾಡಿ ಕೊಡ್ತಾರೆ. ಇದೊಂದು ಪಾಯಿಂಟ್ನ ನೀವು ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಇದು ತುಂಬ ಅಂದರೆ ತುಂಬ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದಾಯಿತು ನೆಕ್ಸ್ಟ್ ಬಿಲ್ಡ್ ಚಾನಲ್ ಹಿಸ್ಟ್ರಿ. ಕೊನೆಯದಾಗ ಬಂದ್ಬಿಟ್ಟು ಹೇಳ್ದ ನಿಮಗೆ ಫಸ್ಟು ಎಂತಕ್ಕಪ್ಪ ವೆರಿಫಿಕೇಶನ್ ಮಾಡ್ಬೇಕು ನಾವು, ಏನಿದೆ ಅಂತ ಕಾರಣ ಏನಂತ ಅಂದರೆ ಸಪೋಸ್ ತುಂಬ ಜನ ಈಗ ಹೇಟ್ ಸ್ಪ್ರೆಡ್ ಮಾಡ್ತಾರೆ ಪೊಲಿಟಿಷಿಯನ್ಸ್ ಬಗ್ಗೆ ಮತ್ತು ಫಿಲಮ್ ಆ್ಯಕ್ಟರ್ಸ್ ಬಗ್ಗೆ ಎಲ್ಲ. ಉದಾಹರಣೆಗೋಸ್ಕರ ಹೇಳ್ತೀನಿ, ನಮ್ಮ ಪ್ರಧಾನ ಮೋದಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಬಗ್ಗೆ ತುಂಬ ಅಂದರೆ ತುಂಬ ಹೇಟ್ ಸ್ಪ್ರೆಡ್ ಮಾಡ್ತಿದ್ದಾರೆ. ಎಲ್ಲ ಯೂಸ್ ಮಾಡಿ ಏನೋ ಕೆಟ್ಟ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಹೌದು, ಇದಕ್ಕೆ ಯೂಟ್ಯೂಬ್ ಅವರು ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ನೀವೇನು ಸಬ್ಮಿಟ್ ಮಾಡ್ತೀರಾ ನಿಮ್ಮೊಂದು ಫೇಸ್ ಐ ಡಿ ಅಥವಾ ನಿಮ್ಮ ಒಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ ಹೋಗಿ ಕೊಡ್ತಾರೆ ಪೊಲೀಸ್ ಸ್ಟೇಷನ್ ಹೋಗಿ, ನೋಡಿ ಈ ಥರ ಮಾಡಿದರೆ ಹೋಗಿ ಅರೆಸ್ಟ್ ಮಾಡಿ ಅಂತ. ಅವಾಗ ನೀವು ಅರೆಸ್ಟ್ ಆಗ್ತೀರಾ. ಅದಕ್ಕೇ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್, ಇದು ಮಾಡಲೇಬೇಕು. ಅದಕ್ಕೆ ಯೂಟ್ಯೂಬರ್ ನೋಡಿ ಇಂಡೈರೆಕ್ಟಾಗಿ ಹೇಳ್ತಿದ್ದಾರಲ್ಲ ಫ್ರೆಂಡ್ಸ್, ನೀವು ಹುಷಾರಾಗಿ ನೋಡಿ ಯಾವ ಕಾಂಟೆಂಟ್ ಮಾಡ್ಬೇಕಂತ ಇದ್ದೀರಾ. ಒಳ್ಳೆ ಕಾಂಟೆಂಟ್ ಮಾಡಿ, ಇಲ್ಲ ಅಂತ ಅಂದರೆ ಈ ರೀತಿ ಘಟನೆ ಆಗ್ಬೋದು, ನಿಮಗೆ ಜೈಲು ಶಿಕ್ಷೆ ನಿಮಗೆ ಬರ್ಬೋದು ಅಂತ ಯೂಟ್ಯೂಬರ್ ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ. ಅದಕ್ಕೆ ಹೇಳ್ತಾ ಇರೋದು ಒಳ್ಳೆ ಕಾಂಟೆಂಟ್ ಮಾಡಿ, ನಿಮ್ಮೊಂದು ಟಾಪಿಕ್ ಚಾಯ್ಸ್ ಮಾಡ್ಕೊಂಡು ಒಳ್ಳೆ ಟಾಪಿಕ್ ಬಗ್ಗೆ ಒಳ್ಳೆ ಕಾಂಟೆಂಟ್ ಮಾಡಿ, ಒಳ್ಳೆ ನ್ಯೂಸ್ ಕೊಡಿ, ಒಳ್ಳೆ ಇನ್ಫಾರ್ಮೇಷನ್ ಕೊಡಿ. ಆವಾಗ ಜನರು ನೋಡ್ತಾರೆ. ಆವಾಗ ಈ ರೀತಿ ನಿಮಗೆಲ್ಲ ಪರಿಸ್ಥಿತಿ ಆಗೋದಿಲ್ಲ. ಯೂಟ್ಯೂಬ್ ಅವರು ಇದನ್ನ ಇಂಡೈರೆಕ್ಟಾಗಿ ಹೇಳ್ತಾ ಇರುವಂಥದ್ದು. ಅದಕ್ಕೇ ಇದನ್ನ ಮಾಡಲೇಬೇಕು. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ವೆರಿಫಿಕೇಶನ್ ಇದು ಇಂಪಾರ್ಟೆಂಟ್. ಇದು ಪಾಯಿಂಟ್ನ ಮೈಂಡಲ್ಲಿ ಇಟ್ಕೊಳ್ಳಿ. ವೆರಿಫಿಕೇಶನ್ ಮಾಡಲೇಬೇಕಿದ್ನ, ಇದು ಇಂಪಾರ್ಟೆಂಟ್, ಇದು ಮ್ಯಾಂಡೇಟರಿ ಅಂದರೆ ಕಂಪಲ್ಸರಿ. ಯಾರು ಫೇಸ್ ತೋರಿಸಿ ಮಾಡ್ತೀರೋ ಬಿಲ್ಡ್ ಚಾನಲ್ ಹಿಸ್ಟ್ರಿ ಕೊಡಿ. ಫೇಸ್ಲೆಸ್ ಅಂತ ಅಂದರೆ ನೀವು ವಿಡಿಯೋ ವೆರಿಫಿಕೇಶನ್ ಮಾಡಿ. ಅಯ್ಯೋ ಬರೋದು ನನಗೆ ಒಂದೇ ದಿವಸದಲ್ಲಿ ಆಗಬೇಕಪ್ಪ ವೆರಿಫಿಕೇಶನ್ ಅಂತ ಅಂದರೆ ನೀವು ವಿಡಿಯೋ ವೆರಿಫಿಕೇಶನ್ಗೆ ಹೋಗಿ. ಸೇಫ್ ಸೈಡು ಅಂದರೆ ಸೇಫಾಗಿ ಮಾಡಬೇಕಪ್ಪ, ನನಗೆ ನನ್ನ ಚಾನಲ್ ಪ್ರಾಬ್ಲಮ್ ಆಗಬಾರ್ದು ಅಂತ ಅಂದರೆ ಬಿಲ್ಡ್ ಚಾನಲ್ ಹಿಸ್ಟ್ರಿಗೆ ಬನ್ನಿ. ಬೆಸ್ಟ್ ಇದು. ಇಷ್ಟ ಆಯ್ತು ಇದ್ರ ಬಗ್ಗೆ. ನಿಮ್ಗೇನಾದ್ರೂ ಗೊತ್ತಿಲ್ಲ ಅಂತ ಅಂದರೆ ಹೇಗಿದ್ದು ಮಾಡೋದು ವಿಡಿಯೋ ವೆರಿಫಿಕೇಶನ್ ಅಂತ ಅಂದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಇದಕ್ಕೆ ವಾಟ್ಸಪ್ ಮಾಡಿ 200% ರಿಪ್ಲೈ ಮಾಡಿ ನಿಮಗೆ ಹೆಲ್ಪ್ ಮಾಡ್ತೀನಿ. ಇಲ್ಲಪ್ಪ ನಾನೇ ಮಾಡ್ಕೊಳ್ತೀನಿ ಅಂತ ಅಂದರೆ ಮತ್ತೆ ಇನ್ನೊಂದು ಸತಿ ಹಾಕೊಂಡು ವಿಡಿಯೋ ನೋಡಿ ಏನೇನು ಪ್ರೊಸೀಜರ್ ಹೇಳಿದ್ದೀನಿ ಅದನ್ನೆಲ್ಲ ಫಾಲೋ ಮಾಡಬೇಡಿ. ನೀವು ನಿಮ್ಮೊಂದು ಪರ್ಟಿಕ್ಯುಲರ್ ಅಡ್ವಾನ್ಸ್ ಫೀಚರ್ನ ಆನ್ ಮಾಡ್ಕೋಬೋದು. ಈ ಥರ ವ್ಯೂಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಮತ್ತೊಂದು ಕಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ಹಾಗೆ ಯೂಟ್ಯೂಬ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ, ನಾನು ಡೌಟ್ ಇದ್ರೆ ಬೇಕಿದ್ರೆ ಕೆಳಗಡೆ ನಂಬರ್ ಹಾಕಿರ್ತೀನಿ, 24/7 ರಿಪ್ಲೈ ಮಾಡ್ತೀನಿ. ಜಸ್ಟ್ ಇದಕ್ಕೆ ವಾಟ್ಸಪ್ ಮಾಡಿ ಫ್ರೆಂಡ್ಸ್. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.